ನಿಮ್ಮ ಸ್ಕಿನ್ ಕೂಡ ಲೈಟ್ ಆ್ಯಂಡ್ ಬ್ರೈಟಾಗಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಇದ್ದರೆ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ಪಿಗ್ಮೆಂಟೇಷನ್ ಅಂತೂ ದಿನ ದಿನ ತುಂಬಾ ಜಾಸ್ತಿ ಆಗ್ತಾ ಇರೋದು ಹಾಗೂ ನಿಮ್ಮ ಮುಖದ ಮೇಲೆ ತುಂಬಾ ನೆರಿಗೆ ಬೀಳ್ತಾ ಇದೆ ಅಂತಂದರೆ ಈ ಎರಡು ವಸ್ತುನ ನೀವು ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನೋಡಿ, ನಾನಿಲ್ಲೊಂದು ಆಲೂಗಡ್ಡೆನ ತೊಗೊಂಡು ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದುಬಿಟ್ಟು ಸ್ವಚ್ಛವಾಗಿ ತೊಳ್ಕೊಂಡಿರೋದು ಸ್ನೇಹಿತರೆ. ಆಲೂಗಡ್ಡೆಯಿಂದ ನಮ್ಮ ಪಿಂಪಲ್ಸ್ ಕೂಡ ರಿಮೂವ್ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಆಲೂಗಡ್ಡೆನ ಈ ರೀತಿಯಾಗಿ ನಾವು ಚಿಕ್ಕದಾಗಿ ಅಷ್ಟು ಕೂಡ ತಗೊಳ್ತಾ ಇರೋದು, ಯಾಕಂದರೆ ನಮಗೆ ಈಸಿಯಾಗಿ ಇದ್ರ ಜ್ಯೂಸ್ ಸಿಗಬೇಕಂದ್ರೆ ಈ ರೀತಿ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. ಆಲೂಗಡ್ಡೆಯಲ್ಲಿ ಎಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಮುಖದ ಮೇಲೆ ಎಷ್ಟೇ ಪಿಂಪಲ್ಸ್ ಇರಲಿ, ಟ್ಯಾನಿಂಗ್ ಇರಲಿ ಹಾಗೂ ನಮ್ಮ ಮುಖದ ಮೇಲೆ ಎಷ್ಟೇ ಒಂದು ಹಳೆಯ ಕೊಳೆ ಇದ್ದರೂ ಸ್ನೇಹಿತರೆ ತುಂಬಾ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಆಲೂಗಡ್ಡೆ ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಫೇಸ್ಗೂ ಅಲ್ಲದೆ ನಮ್ಮ ಸ್ಕಿನ್ ಮೇಲೆ, ನಮ್ಮ ಕೈ ಮೇಲೆ, ನಮ್ಮ ಕುತ್ತಿಗೆ ಭಾಗದಲ್ಲಿ ಅಥವಾ ನಮ್ಮ ಕಾಲ ಮೇಲೆ ಎಲ್ಲೆಲ್ಲ ತುಂಬಾ ಕೊಳೆ ಕುಂತಿದೆಯೋ ಅಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇವಾಗ ಈ ಒಂದು ಆಲೂಗಡ್ಡೆ ಚೆನ್ನಾಗಷ್ಟು ಕೂಡ ತೆಗೆದುಬಿಟ್ಟಿರೋದು ಆಗಿದೆ. ಆ್ಯಂಡ್ ಇದ್ರ ಜ್ಯೂಸ್ ಕೂಡ ಯಾವ ರೀತಿಯಾಗಿ ನಾನು ತಗೋತೇನೆ ಅಂತ ತೋರಿಸ್ತೇನೆ ಬನ್ನಿ. ನೋಡಿ ಸ್ನೇಹಿತರೆ, ಈ ಒಂದು ಆಲೂಗಡ್ಡೆನ ನಾವು ಯಾವಾಗಲೂ ನಮ್ಮ ಡೈಲಿ ರೂಟೀನಲ್ಲಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ, ನಾವು ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಯಾವಾಗಲೂ. ಆದರೆ ನಮ್ಮ ಫೇಸ್ಗೆ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಿಮಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಸ್ನೇಹಿತರೆ. ಇದನ್ನು ನೋಡಿ ನಾವು ನಮ್ಮ ಸ್ಕಿನ್ನ ತುಂಬಾ ಗ್ಲೋಯಿಂಗ್ ಆ್ಯಂಡ್ ವೈಟಾಗಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ. ಆ್ಯಂಡ್ ನೆಕ್ಸ್ಟ್ ನಾನು ಇದನ್ನು ಒಂದು ಬೌಲ ತೊಗೊಂಡಿರೋದು ಆ್ಯಂಡ್ ಈಸಿಯಾಗಿ ನೋಡಿ ಈ ರೀತಿಯಾಗಿ ನಾನು ಇದರ ಜ್ಯೂಸ್ನ ಕೂಡ ತಗೋತಾ ಇರೋದು. ನೋಡಿ, ಈ ಒಂದು ಜ್ಯೂಸ್ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಆ್ಯಂಡ್ ಇದರಲ್ಲಿರುವಂಥ ಪ್ರೋಟೀನ್ ಅಂಶ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ ಎಷ್ಟೇ ಡಲ್ ಆಗಿದ್ದರೂ ಸ್ನೇಹಿತರೆ ತುಂಬಾ ಶೈನಿಂಗ್ ಆಗಿ ಹೊಳೆಯೋ ಹಾಗೆ ಮಾಡುತ್ತೆ. ಈ ಒಂದು ಆಲೂಗಡ್ಡೆ ರಸದಿಂದ ನಮ್ಮ ಸ್ಕಿನ್ಗೆ ನಾವು ಚಿಕ್ಕವರಿದ್ದಾಗಲೇ ಕೂಡ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಮುಖದ ಮೇಲೆ ಒಂದು ಮೊಡವೆ ಕೂಡ ಬರೋದಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿದ್ದು ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ ಅಂತೂ ತುಂಬಾ ಒಂದು ಡೈಮಂಡ್ ರೀತಿಯಾಗಿ ಹೊಳೆಯೋ ಹಾಗೆ ಮಾಡುತ್ತೆ. ನಮ್ಮ ಮುಖ ಎಷ್ಟೇ ಕಪ್ಪಗಿದ್ರೂ ಸ್ನೇಹಿತರೆ ಇದನ್ನು ವಾರದಲ್ಲಿ ಒಂದು ಸಲ ಆದರೂ ಟ್ರೈ ಮಾಡ್ತಾ ಬನ್ನಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನೋಡಿ. ಹಾಗೂ ನಾನು ಇದರೊಳಗಡೆ ನೆಕ್ಸ್ಟ್ ಒಂದೇ ಒಂದು ಸ್ಪೂನಷ್ಟು ಶುಗರ್ ಕೂಡ ಆ್ಯಡ್ ಮಾಡಿರೋದು. ಶುಗರ್ ನಮ್ಮ ಸ್ಕಿನ್ಗೆ ಗ್ಲೂಕೋಸ್ ಇರೋದ್ರಿಂದ ಶುಗರ್ನಲ್ಲಿ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಹೊಳೆಯೋ ಹಾಗೆ ಮಾಡುತ್ತೆ. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ನೋಡಿ. ಈ ರೀತಿಯಾಗಿ ಶುಗರ್ನಿಂದ ನಾವು ನಮ್ಮ ಮುಖದ ಮೇಲೆ ಎಷ್ಟೇ ಪಿಂಪಲ್ಸ್ ಇದ್ದರೂ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ಶುಗರ್ ಹಾಕ್ಕೊಂಡಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ನೋಡಿ ಕೇವಲ ₹2 ಸಿಗುವಂಥ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು. ಇದರಿಂದಂತೂ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ನಮ್ಮ ಸ್ಕಿನ್ ತುಂಬಾ ಲೈಟ್ ಆ್ಯಂಡ್ ಬ್ರೈಟ್ ಮಾಡುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ ಎಷ್ಟೇ ಡಲ್ ಇದ್ದರೂ ಸ್ನೇಹಿತರೆ ತುಂಬಾ ಚೆನ್ನಾಗಿ ಹೊಳೆಯೋ ಹಾಗೆ ಮಾಡುತ್ತೆ. ಆ್ಯಂಡ್ ನೋಡಿ, 1 ಪ್ಯಾಕೆಟ್ ಅಷ್ಟು ನಾನು ಕಾಫಿ ಪೌಡರ್ನ ಹಾಕೋತಾ ಇರೋದು. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದೇ ಬ್ರೋ ಪೌಡರ್ ಅಂತ ಏನಿಲ್ಲ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ 1 ಸ್ಪೂನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಸ್ವಲ್ಪ ಕೂಡ ಗಟ್ಟಿಯಾಗಬಾರ್ದು. ಈ ರೀತಿ ಚೆನ್ನಾಗಿ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಈ ಒಂದು ಫೇಸ್ ಪ್ಯಾಕ್ ಇವಾಗ ರೆಡಿಯಾಗಿರುವಂಥದ್ದು. ಇದನ್ನು ನೀವು ಮುಖದ ಮೇಲೆ, ನಿಮ್ಮ ಕಾಲ ಮೇಲೆ, ಕೈ ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ತಕ್ಷಣದಲ್ಲೇ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಪಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ಇವಾಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಸ್ವಲ್ಪ ಕಾಫಿ ಪೌಡರ್ನ ಹಾಕೋತಾ ಇರೋದು ಫ್ರೆಂಡ್ಸ್. ಇದನ್ನು ಕೂಡ ಹಾಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೀವು ನಿಮ್ಮ ಮುಖನ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಮುಂಚೆ ಮೊದಲಿಗೆ ನೀವು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನಾನು ನಿಮಗೆ ನನ್ನ ಹ್ಯಾಂಡ್ಸ್ ಮೇಲೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇರೋದು ಇಲ್ಲಿ. ನೀವೆಲ್ಲ ಅಪ್ಲೈ ಮಾಡ್ತಿರೋ ಅದನ್ನು ವಾಶ್ ಮಾಡ್ಕೊಂಡು ಬಿಟ್ಟಿರೋದಾಗಿದೆ ನನ್ನ ಹ್ಯಾಂಡ್ಸ್ ಕೂಡ. ಆ್ಯಂಡ್ ಇವಾಗ ನೋಡಿ ನಾನು ಇದನ್ನು ಅಪ್ಲೈ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಜಂಟಲಾಗಿ ಮಸಾಜ್ ಮಾಡ್ತಾ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನಾನು ಶುಗರ್ ಕೂಡ ಹಾಕ್ಕೊಂಡಿದ್ದಲ್ವ, ನಮ್ಮ ಪಿಂಪಲ್ಸ್ ಎಷ್ಟೇ ಇದ್ದರೂ ಸ್ನೇಹಿತರೆ ತುಂಬಾ ವೇಗವಾಗಿ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ. ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಹಾಗಿಲ್ಲ, ಯಾವುದೇ ಒಂದು ಕ್ರೀಮ್ ಕೂಡ ಯೂಸ್ ಮಾಡ್ಕೊಳ್ಳೋದೆ ನಾವು ಈಸಿಯಾಗಿ
ನಮ್ಮ ಫೇಸ್ನ ಗ್ಲೋ ಆಗಿ ಕಾಣೋ ಹಾಗೆ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ನಾವು ಯಾವುದೇ ಒಂದು ಪಾರ್ಟಿಗೆ ಅಥವಾ ಫಂಕ್ಷನ್ಗೆ ಹೋಗಬೇಕಾದ್ರೂ ಅಥವಾ ನಾವು ಮದುವೆಗೆ ಹೋಗಬೇಕಾದ್ರೂ ನಾವು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಅದ್ರ ಬದಲಾಗಿ ಈ ಒಂದು ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡಿಬಿಟ್ಟು ನೋಡಿ, ಹಾಗೂ ನಿಮಗೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡೋದು ಮರಿಬೇಡಿ, ಹಾಗೂ ನೀವು ಕೂಡ ತುಂಬಾ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಪಾರ್ಲರ್ಗೆ ಹೋಗಬೇಕಾಗುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡಿ, ಹಳ್ಳಿಗಳಲ್ಲಂತೂ ಬ್ಯೂಟಿ ಪಾರ್ಲರ್ಸ್ ಇರೋದಿಲ್ಲ. ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ, ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ. ಇವಾಗ ಒಂದು 5 ಮಿನಿಟ್ಸ್ವರೆಗೂ ಇದನ್ನು ರೆಸ್ಟ್ ಮಾಡಿದ ತಕ್ಷಣ ಒಂದು ಟಿಶ್ಯೂ ಪೇಪರ್ನಿಂದ ಇದನ್ನು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ನಾನು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೋತಾ ಇರೋದು ಅಂತ. ಆ್ಯಂಡ್ ಇದು ಚೆನ್ನಾಗಿ ರಿಮೂವ್ ಮಾಡ್ಕೊಂಡಿದ್ದ ತಕ್ಷಣ ಕೂಡ ಎಷ್ಟು ಚೆನ್ನಾಗಿ ನನ್ನ ಕೈ ಹೊಳಿತಾ ಇದೆ ಅಂತ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ. ಒಂದೇ ಸಲ ಹಚ್ಕೊಂಡಿದ್ದ ತಕ್ಷಣ ಈ ರೀತಿಯಾಗಿ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.